ನನ್ನ ಕಾಂಗ್ರೆಸ್ ಹಿರಿಯ ಮುಖಂಡರಾದಂಥ ಅಶೋಕನ ಪೂಜಾರಿ ಅವರು ಬಂದಿದ್ದಾರೆ, ಮತ್ತು ಸಿದ್ಲಿಂಗನ ದಳವೆ ಬಂದಿದ್ದಾರೆ, ಚಂದ್ರಶೇಖರ್ ಕೊನ್ನೂರು ಅವರು ಇದ್ದಾರೆ, ಮತ್ತು ನಮ್ಮ ದಸ್ಕೀರ್ ಪೈಲವಾನ್ ಅವರು ಇದ್ದಾರೆ, ಮತ್ತು ವಕೀಲರಾದಂತಹ ಚಂದನ್ ಗಿಡ್ನವರು ಇದ್ದಾರೆ, ಮತ್ತು ಇತರ ನನ್ನ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಹಿರಿಯ ನಾಯಕರು ಬಂದಿದ್ದಾರೆ. ಅವ್ರನ್ನೆಲ್ಲ ಸ್ವಾಗತಿಸುತ್ತಾ ಅದೇ ರೀತಿಯಾಗಿ ಪ್ರಿಂಟ್ ಮತ್ತು ಡಿಜಿಟಲ್ ಮೀಡಿಯಾದ ಎಲ್ಲ ನನ್ನ ಪತ್ರ ಮಿತ್ರರಿಗೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸ್ತೀನಿ. ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿದ್ದ ವಿಷಯ ಅಂದರೆ, ನಿನ್ನೆ ಅಂಕಲಿ ಗ್ರಾಮದಲ್ಲಿ ಏನು ನಮ್ಮ ಶಾಸಕರಾದಂತಹ ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮೇಲೆ ಮತ್ತು ನನ್ನ ಆಫೀಸ್ ಸ್ಟಾಫ್ ಮೇಲೆ ಏನೊಂದು ಗುಂಡಾವರ್ತಿ ಮಾಡಿದ್ರಲ್ಲ, ಆ ಘಟನೆಯ ವಿಚಾರವಾಗಿ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದೀವಿ. ನಿನ್ನೆ ನಾವು ನನ್ನ ಆಫೀಸ್ ಸ್ಟಾಫ್ ಮತ್ತು ಸ್ವಲ್ಪ ಕಾರ್ಯಕರ್ತರು ಮನೆಯಲ್ಲಿ ಅಂಕಲಿಯಲ್ಲಿ ಇದ್ದಿದ್ದೀವಿ. ಅಲ್ಲಿ ನಾವು ಪ್ರಚಾರಕ್ಕೂ ಹೋಗಿರಲಿಲ್ಲ. ಏನು ನಾಳೆ 7ನೇ ತಾರೀಕು ನಡೆಯುವಂಥ ಚುನಾವಣೆಗಾಗಿ ಅವತ್ತು ಕಾರ್ಯಕರ್ತರು ಮತ್ತು ಬೂತ್ ಏಜೆಂಟರು ಮಾಡಿಕೊಂಡು ಚುನಾವಣೆ ಪ್ರಿಪ್ರೇಷನ್ ಮಾಡ್ಬೇಕಂತ ಹೇಳಿ ನಮ್ಮ ಸ್ಟಾಫ್ ಎಲ್ಲ ಕರ್ಕೊಂಡು ಹೋಗಿದ್ವಿ. ಆ ನಿಮಿತ್ತವಾಗಿ ನಮ್ಮ ಕಾರ್ಯಕರ್ತರೆಲ್ಲ ನಮ್ಮ ಆಫೀಸ್ ಸ್ಟಾಫ್ ಎಲ್ಲ ನಮ್ಮ ಕಾರ್ಯಕರ್ತರ ಮನೆಗೆ, ಅಂಕಲಿಯಲ್ಲಿ ಕಾರ್ಯಕರ್ತರ ಮನೆಗೆ ಎಲ್ಲ ಅದನ್ನ ಡಾಕ್ಯುಮೆಂಟ್ ಎಲ್ಲ ತಗೊಳ್ಳೋದು ಮಾಡ್ತಾಯಿದ್ರು. ಅವಾಗ ಅವ್ರನ್ನೆಲ್ಲ ಕುಣಿಸಿ ನಾನು ವಾಪಸ್ ಹೋಗುವಾಗ, ಅವ್ನ ಭೇಟಿಯಾಗಿ ವಾಪಸ್ ಹೋಗುವಾಗ ಸುಮಾರು 30ರಿಂದ 40 ಜನ ಏನು ಈ ಗುಂಡಾಗಳಲ್ಲ ರಮೇಶ್ ಜಾರಕಿಹೊಳಿ ಅವ್ರ ಬೆಂಬಲಿಗರ ಆ ಮನಿ ಅಟ್ಯಾಕ್ ಮಾಡಿದ್ರು. ಆ ಮನಿನೇ ಅಟ್ಯಾಕ್ ಮಾಡಿದ್ರು. ಅಷ್ಟೇ ಅಲ್ಲ, ಹೊರಗೆ ನಿಂತ ಕಾರ್ಯಕರ್ತರನ್ನು ಹೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೊಡ್ಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ನಾವು ವಾಪಸ್ ಬಂದು ಅವರೆಲ್ಲ ಬಿಡಿಸಿದ್ವಿ. ಬಿಡಿಸಿದಾಗ ಏನು ಚುನಾವಣಾ ಅಧಿಕಾರ ಫ್ಲೈಯಿಂಗ್ ಸ್ಕ್ವಾಡ್ಗೆ ಇನ್ಫಾರ್ಮ್ ಮಾಡಿದ್ವಿ. ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿದ್ರು, ದುಡ್ಡು ಹಂಚತಾರ ಅಂತ ಹೇಳಿ. ಆಮೇಲೆ ಫ್ಲೈಯಿಂಗ್ ಸ್ಕ್ವಾಡ್ ಬಂದರು, ಎಲ್ಲ ಕಾರ್ಯಕರ್ತನ ಚೆಕ್ ಮಾಡಿದ್ರು, ಮತ್ತು ನಮ್ಮ ಗಾಡಿನೂ ಚೆಕ್ ಮಾಡಿದ್ರು. ನಮ್ಮ ಕಾರ್ಯಕರ್ತರಲ್ಲಿ ಅಥವಾ ನಮ್ಮ ಗಾಡಿಯಲ್ಲಿ ಯಾವುದೂ ₹1 ಸಿಕ್ಕಿಲ್ಲ. ಚುನಾವಣಾಧಿಕಾರಿಗಳು ಇದನ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಟ್ಟಿದ್ದಾರೆ. ಇದಷ್ಟೇ ಅಲ್ಲ, ನಮ್ಮ ಏನು ಆಫೀಸ್ ಸ್ಟಾಫ್ ಓಡ್ ಹೋಗಿತ್ತಲ್ಲ, ಇಡೀ ಊರು ತುಂಬ ಅವ್ರು ಅಟ್ಟಾಡಿಸ್ಕೊಂಡು ಹೊಡೆದ್ರು. ಮನೆ ಅಟ್ಯಾಕ್ ಮಾಡಿ ಬಂದಾಗ ನಮ್ಮ ಕಾರ್ಯಕರ್ತರು ಓಡಿ ಹೋದ್ರು ಬಿಟ್ಟಿಲ್ಲ. ಕೆಲವು ಜನಕ್ಕೆ ಕಲ್ಲು ಹೊಡೆದ್ರು, ಒಂದು ಜನ ಪಾಪ ಕಿವಿಯಿಂದ ರಕ್ತ ಬಂದದ. ಅವ್ರು ಅಟ್ಟಾಡಿಸ್ಕೊಂಡು ಹೊಡೆದ್ರು. ಮತ್ತು ಆ ಜಾಗದಾಗ ಫ್ಲೈಯಿಂಗ್ ಸ್ಕ್ವಾಡ್ ಬಂದರು. ಫ್ಲೈಯಿಂಗ್ ಸ್ಕ್ವಾಡ್ ಬಂದು ಅವರು ಕ್ಲಿಯರೆನ್ಸ್ ಕೊಟ್ಟರು ನಮಗೆ.